नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಇಲ್ಲಿ ತನಕ ಒಟ್ಟು ನಾವು 2ನೇ ಅಧ್ಯಾಯದ 59 ಶ್ಲೋಕಗಳ ಚಿಂತನೆಯನ್ನು ಮಾಡಿದ್ದೇವೆ. ಹಿಂದಿನ ಶ್ಲೋಕಗಳಲ್ಲಿ ನಾವು ಕೇಳಿದಂತೆ ವಿಶೇಷವಾಗಿ ಆ ವೇದವ್ಯಾಸ ದೇವರು ಮಹಾಭಾರತಕ್ಕೆ ರಚನೆ ಮಾಡಿದಂತಹ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತವಜಂ ವಿಭು ಮಾಧ್ಯಮೀಶಂ ಮುಂದೆ ಭವಗ್ನ ಮಮರಾಸುರ ಸಿದ್ಧವಂದ್ಯಂ ಎನ್ನುವಂತಹ ಶ್ಲೋಕಕ್ಕೆ ಆಚಾರ್ಯರು 2 ಶ್ಲೋಕಗಳ ಮೂಲಕ ಧ್ಯಾನಪ್ರದಸ್ಸ ಭಗವಾನ್ ಕಮಲಾವಿರಿಂಚ ಮತ್ತು ನಿರ್ದೋಷಕ ಶ್ರುತಿವಿಹೀನ ಉದಾರಪೂರ್ಣ ಎನ್ನುವಂತಹ 2 ಶ್ಲೋಕಗಳ ಮೂಲಕ ವೇದವ್ಯಾಸ ದೇವರ ಮಂಗಳಾಚರಣೆಯ ಅರ್ಥ ಏನು ಎನ್ನುವುದನ್ನು ವಿಸ್ತಾರವಾಗಿ ತಿಳಿಸಿದರು. ಇದರ ಮೂಲಕ ಏನನ್ನು ವೇದವ್ಯಾಸ ದೇವರು ತಿಳಿಸ್ತಾ ಇದ್ದಾರೆ ಮಂಗಳಾಚರಣೆ ಮೂಲಕ ಅಂತ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ ಹೇಳ್ತೀನಿ, ನೀವು ಹೇಳಿ. ನಮ್ಯತ್ವ ಮುಕ್ತ ಮುಭಯತ್ರ ಯತಸ್ತತೋಸ್ಯ ಮುಕ್ತೈರಮುಕ್ತಕಗಣೈಶ್ಚ ವಿನಮ್ಯತೋಕ್ತ ಇತ್ತಂ ಹಿ ಸರ್ವಗುಣಪೂರ್ತಿ ಅಮುಷ್ಯ ವಿಷ್ಣೋ ಪ್ರಸ್ತಾವಿತಾ ಪ್ರಥಮತಃ ಪ್ರತಿಜಾನತೈವ. ಪದಚ್ಛೇದ ಹೀಗಿದೆ: ನಮ್ಯತ್ವಂ ಉಕ್ತಂ ಉಭಯತ್ರ ಯತಃ ತತಃ ಅಸ್ಯ ಮುಕ್ತೈಃ ಅಮುಕ್ತಕಗಣೈಃ ಚ ವಿನಮ್ಯತಾ ಉಕ್ತ ಇತ್ತಂ ಹಿ ಸರ್ವಗುಣಪೂರ್ತಿಃ ಅಮುಷ್ಯ ವಿಷ್ಣೋಃ ಪ್ರಸ್ತಾವಿತಾ ಪ್ರಥಮತಃ ಪ್ರತಿಜಾನತ ಏವ. ಇಲ್ಲಿ ಆಚಾರ್ಯರು ವೇದವ್ಯಾಸ ದೇವರ ಮಂಗಳಾಚರಣೆಯ ಬಗ್ಗೆ ಒಂದಷ್ಟು ಅಂಶಗಳನ್ನು ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ವೇದವ್ಯಾಸ ದೇವರ ಒಂದು ಶ್ಲೋಕಕ್ಕೆ ಆಚಾರ್ಯರು 2 ಶ್ಲೋಕಗಳ ಮೂಲಕ ವ್ಯಾಖ್ಯಾನವನ್ನು ಮಾಡಿದರು. ನಿರ್ದೋಷಕ ಶ್ರುತಿವಿಹೀನ ಅಂತ ಮತ್ತು ಜ್ಞಾನಪ್ರದಸ್ಥ ಭಗವಾನ್ ಕಮಲಾವಿರಿಂಚ ಅಂತ. ಆ 2 ಶ್ಲೋಕಗಳಲ್ಲಿ ವಿಶೇಷವಾಗಿ ಏನನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಪರಮಾತ್ಮ ಏನಾಗಿದ್ದಾನೆ ಎಲ್ಲರಿಂದಲೂ ಕೂಡ ನಮಸ್ಕರಿಸಲ್ಪಟ್ಟಿದ್ದಾನೆ. ವಿನಮ್ಯತಾ ಅಂತ ಇದೆ. ವಿನಮ್ಯತಾ ಅಂತ ಹೇಳಿದ್ರೆ ಪರಮಾತ್ಮ ಎಲ್ಲರಿಂದಲೂ ಕೂಡ ನಮಸ್ಕರಿಸಲ್ಪಟ್ಟಿದ್ದಾನೆ ಅಂತ. ಎಲ್ಲರಿಂದಲೂ ಅಂದ್ರೆ ಯಾರು ಅದನ್ನ ಹೇಳ್ತಾ ಇದ್ದಾರೆ. ಮುಕ್ತೈಹಿ ಅಮುಕ್ತಕ ಗಣೇಶ್ಚ, ಮುಕ್ತರಾದಂಥವರು ಕೂಡ ಪರಮಾತ್ಮನಿಗೆ ಸದಾಕಾಲ ನಮಸ್ಕರಿಸ್ತಾ ಇರ್ತಾರೆ. ಅಮುಕ್ತರಾದಂತಹ ಜೀವಿಗಳು ಅಂದ್ರೆ ಇನ್ನು ಸಂಸಾರಾವಸ್ಥೆಯಲ್ಲಿ ಇರುವಂತಹ ಜೀವಿಗಳು ಕೂಡ ಪರಮಾತ್ಮನಿಗೆ ನಮಸ್ಕರಿಸ್ತಾರೆ. ಹೀಗೆ ನಮ್ಯತ್ವಂ ಉಕ್ತಂ ಉಭಯತ್ರ. ಉಭಯತ್ರ ಅಂತ ಹೇಳಿದ್ರೆ 2 ಕಡೆ ಅಂತ. 2 ಕಡೆ ಅಂತ ಹೇಳಿದ್ರೆ ಶ್ಲೋಕದ ಪೂರ್ವಾರ್ಧ ಮೊದಲ ಭಾಗ, ಮೊದಲ 2 ಪಾದಗಳು, ಆಮೇಲೆ ಉತ್ತರಾರ್ಧ ಕೊನೆಯ 2 ಪಾದಗಳು. 2 ಕಡೆಯೂ ಕೂಡ ಏನಂತ ಹೇಳಿದ್ದಾರೆ, ಪರಮಾತ್ಮ ಎಲ್ಲರಿಂದಲೂ ಕೂಡ ವಿಶೇಷವಾಗಿ ನಮಸ್ಕರಿಸಲ್ಪಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಹಾಗಾಗಿ ಇತ್ತಂ ಹಿ ಸರ್ವಗುಣ ಪೂರ್ತಿ ಅಮುಷ್ಯ. ಹೀಗೇನಾಯ್ತು,
ಪರಮಾತ್ಮ ಮುಕ್ತರಿಂದಲೂ ನಮಸ್ಕರಿಸಲ್ಪಡ್ತಾನೆ, ಅಮುಕ್ತರಿಂದಲೂ ಅಂದ್ರೆ ಸಂಸಾರಾವಸ್ಥೆಯಲ್ಲಿರುವಂತಹ ಜೀವರಿಂದಲೂ ಕೂಡ ನಮಸ್ಕರಿಸಲ್ಪಡ್ತಾನೆ. ಹಾಗಾಗಿ ಇತ್ತಮ್ಮಿ ಸರ್ವಗುಣ ಪೂರ್ತಿ, ಪರಮಾತ್ಮನನ್ನು ಸಮಸ್ತ ಗುಣ ಪರಿಪೂರ್ಣ ಅಂತ ವಿಶೇಷವಾಗಿ ಮೊದಲ ಶ್ಲೋಕದಲ್ಲಿಯೇನೆ ವೇದವ್ಯಾಸ ದೇವರು ತಿಳಿಸಿದ್ದಾರೆ ಅಂತ. ಯಾಕೆಂತ ಹೇಳಿದ್ರೆ ಅಮುಕ್ತರು ನಾವೆಲ್ಲರೂ ಕೂಡ ನಮಸ್ಕರಿಸ್ತೀವಿ ಅಂತ ಹೇಳಿ ನಮಗಿಂತ ದೊಡ್ಡವನಿರ್ಬೋದು ಅಂತ ಅಷ್ಟೇ ಅನ್ಕೊಂಡ್ಬಿಡ್ಬಹುದು. ಆದ್ರೆ ಮುಕ್ತರಾದಂತಹ ಜೀವಿಗಳು ಪರಮಾತ್ಮನನ್ನು ನಮಸ್ಕರಿಸ್ತಾರೆ ಅಂತ ಹೇಳಿದ್ರೆ ಪರಮಾತ್ಮ ಏನಾಗಿರ್ಬೇಕು, ಆ ಮುಕ್ತರಿಗಿಂತಲೂ ಕೂಡ ದೊಡ್ಡವನಾಗಿರಬೇಕು, ನಿತ್ಯ ಮುಕ್ತ, ಯಾವುದೇ ರೀತಿಯ ಸಂಸಾರ ಹುಟ್ಟು ಸಾವು ಇಲ್ಲದೆ ಇರುವಂತಹ ಸರ್ವೋತ್ತಮನಾಗಿದ್ದಾಗ ಮಾತ್ರ ಮುಕ್ತರು ಕೂಡ ನಮಸ್ಕರಿಸಲಿಕ್ಕೆ ಸಾಧ್ಯ. ಹಾಗಾಗಿ ಪರಮಾತ್ಮ ಮುಕ್ತರಿಂದಾಗಿ ನಮಸ್ಕರಿಸಲ್ಪಡ್ತಾನೆ ಅಂತ ಹೇಳಿದ್ರೆ ಏನ್ ಗೊತ್ತಾಗುತ್ತೆ, ವಿಶೇಷವಾಗಿ ಪರಮಾತ್ಮ ಏನಾಗಿದ್ದಾನೆ, ಸಮಸ್ತ ಗುಣ ಪರಿಪೂರ್ಣನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಎಂಬುದಾಗಿ ಸರ್ವಗುಣ ಪೂರ್ತಿ ಪ್ರಸ್ತಾವಿತ. ವಿಶೇಷವಾಗಿ ವೇದವ್ಯಾಸ ದೇವರು ಪರಮಾತ್ಮ ಅಂತ ಹೇಳಿ ವೇದವ್ಯಾಸ ದೇವರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಹೀಗೆ ವೇದವ್ಯಾಸ ದೇವರು ಏನು ಮಾಡಿದ್ದಾರೆ, ಪರಮಾತ್ಮನೇ ಸರ್ವೋತ್ತಮ ಎನ್ನುವಂತ ವಿಚಾರವನ್ನ ಪ್ರಥಮತಃ ಪ್ರತಿಜಾನತೇವ, ಮೊದಲ ಶ್ಲೋಕದಲ್ಲಿ ಏನೆ ಮಂಗಳಾಚರಣೆಯಲ್ಲಿ ಏನೆ ವಿಶೇಷವಾಗಿ ಪರಮಾತ್ಮನ ಪಾರಮ್ಯವನ್ನ, ಸರ್ವೋತ್ತಮತ್ವನ್ನ ವಿಶೇಷವಾಗಿ ಪ್ರಸ್ತುತಪಡಿಸಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಮೊದಲ ಶ್ಲೋಕದಿಂದಾಗಿ ವಿಶೇಷವಾಗಿ ಪರಮಾತ್ಮ ಸರ್ವೋತ್ತಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಮುಂದೆ ಮಹಾಭಾರತದಲ್ಲಿ ಬರುವಂತಹ ಅನೇಕ ಶ್ಲೋಕಗಳಲ್ಲಿ ಯಾವ ರೀತಿಯಾಗಿ ಪರಮಾತ್ಮನ ಸರ್ವೋತ್ತಮತ್ವ ಎಂಬುದು ಪ್ರತಿಪಾದಿಸಲ್ಪಟ್ಟಿದೆ ಅನ್ನುವಂಥ ವಿಚಾರವನ್ನ ಆಚಾರ್ಯ ನಮಗೆ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಮುಂದೆ 61ನೇ ಶ್ಲೋಕ. ಕೃಷ್ಣೋ ಯಜ್ಞೇರಿಜ್ಯತೆ ಸೋಮಪೂತೈಹಿ ಕೃಷ್ಣೋ ವೀರೈರಿಜ್ಯತೆ ವಿಕ್ರಮದ್ಭಿಃ ಕೃಷ್ಣೋ ವನ್ಯೈರಿಜ್ಯತೆ ಸಮೃಶಾನೈಃ ಕೃಷ್ಣೋ ಮುಕ್ತೈರಿಜ್ಯತೆ ವೀತಮೋಹೈಃ. ಇಲ್ಲಿ ಪದಚ್ಛೇದ ಹೀಗಿದೆ: ಕೃಷ್ಣ ಯಜ್ಞೈಃ ಇಜ್ಯತೆ ಸೋಮಪೂತೈಃ ಕೃಷ್ಣ ವೀರೈಃ ಇಜ್ಯತೆ ವಿಕ್ರಮದ್ಭಿಃ ಕೃಷ್ಣ ವನ್ಯೈಃ ಇಜ್ಯತೆ ಸಮೃಶಾನೈಃ ಕೃಷ್ಣ ಮುಕ್ತೈಃ ಇಜ್ಯತೆ ವೀತಮೋಹೈಃ ಅಂತ. ಇಲ್ಲಿ ಎಲ್ಲ ಕಡೆ ವಿಶೇಷವಾಗಿ ಇಜ್ಜತೆ ಎನ್ನುವಂತ ಒಂದು ಪದವನ್ನ ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಇಜ್ಜತೆ ಎನ್ನುವಂತ ಶಬ್ದಕ್ಕೆ ಅರ್ಥ ಅಂತ ಹೇಳಿದ್ರೆ ಪರಮಾತ್ಮ ಪೂಜಿಸಲ್ಪಡ್ತಾನೆ ಅಂತ ಅರ್ಥ. ಪರಮಾತ್ಮ ಇಷ್ಟು ಜನರಿಂದಾಗಿ ವಿಶೇಷವಾಗಿ ಪೂಜಿಸಲ್ಪಡ್ತಾನೆ, ಎಲ್ಲರೂ ಕೂಡ ಪರಮಾತ್ಮನ ಪೂಜೆಯನ್ನು ಮಾಡ್ತಾರೆ ಅಂತ ಅರ್ಥ. ಯಾರೆಲ್ಲ ಯಾವ ರೀತಿಯಾಗಿ ಮಾಡ್ತಾರೆ ಹೇಳ್ತಾರೆ. ಕೃಷ್ಣ ಯಜ್ಞೈಹಿ ಇಜ್ಜತೆ ಸೋಮಪೂತೈಹಿ ಅಂತ. ವಿಶೇಷವಾಗಿ ಮಹಾಭಾರತದ ಶಾಂತಿ ಪರ್ವದಲ್ಲಿ ಈ ಒಂದು ಶ್ಲೋಕ ಬರುವಂತದ್ದು. ಮಹಾಭಾರತದಲ್ಲಿ ಶಾಂತಿ ಪರ್ವ ಅಂತ ಅದರಲ್ಲಿ ಬರುವಂತಹ ಶ್ಲೋಕ. ಅಲ್ಲಿ ಹೇಳ್ತಾರೆ ಕೃಷ್ಣ ಯಜ್ಞೇಹಿ ಇಜ್ಜತೆ ಸೋಮಪೂತೈಹಿ ಅಂತ. ಪರಮಾತ್ಮ ಅವನನ್ನು ವಿಶೇಷವಾಗಿ ಯಜ್ಞಗಳಿಂದಾಗಿ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ. ಯಜ್ಞದಲ್ಲಿ ಪರಮಾತ್ಮನಿಗೆ ಹವಿಸ್ಸನ್ನು ಹಾಕುವ ಮೂಲಕ ಪರಮಾತ್ಮನ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ಕೃಷ್ಣ ಯಜ್ಞೇಹಿ ಇಜ್ಜತೆ ಸೋಮಪೂತೈಹಿ. ಸೋಮಪೂತೈಹಿ ಅಂತ ಹೇಳಿದ್ರೆ ಹಿಂದಿನ ಯುಗಗಳಲ್ಲಿ ಸೋಮಯಾಗ ಅಂತ ಮಾಡ್ತಾ ಇದ್ದು. ಸೋಮಲತೆ ಅಂತ ಒಂದು ಬಳ್ಳಿ ಸಿಗ್ತಾ ಇತ್ತು, ಅದರ ರಸದಿಂದಾಗಿ ಹೋಮ, ಅದನ್ನೇ ಪ್ರಸಾದ ಅಂತ ತಾವು ಕುಡಿಯುವುದು, ಈ ರೀತಿಯಾಗಿ ಆಗ್ತಾ ಇತ್ತು. ಅದರಲ್ಲಿ ಕೃಷ್ಣ ಯಜ್ಞೇಹಿ ಇಜ್ಜತೆ ಸೋಮಪೂತೈಹಿ ಅಂತ ಹೇಳಿದ್ರೆ ವಿಶೇಷವಾಗಿ ಗೃಹಸ್ಥರು ಕೂಡ ವಿಶೇಷವಾಗಿ ಏನ್ ಮಾಡ್ತಾ ಇದ್ರು, ಆ ಪರಮಾತ್ಮನನ್ನು ಹೋಮದಲ್ಲಿ ಪೂಜೆ ಮಾಡ್ತಾ ಇದ್ರು. ಅದಕ್ಕೆ ತಿಳಿಸ್ತಾ ಇದ್ದಾರೆ ಕೃಷ್ಣೈಹಿ ಯಜ್ಞೈಹಿ ಕೃಷ್ಣ ಯಜ್ಞೇಹಿ ಇಜ್ಜತೆ ಸೋಮಪೂತೈಹಿ. ಪೂತ ಅಂತ ಹೇಳಿದ್ರೆ ಪವಿತ್ರರಾದಂಥವರು ಅಂತ. ಹೀಗೆ ಅವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು, ಯಜ್ಞಗಳ ಮೂಲಕ ಪರಮಾತ್ಮನ ಪ್ರೀತಿಗೊಳಿಸ್ತಾ ಇದ್ರು. ಆಮೇಲೆ ಕೃಷ್ಣೋ ವೀರೈಹಿ ಇಜ್ಜತೆ ವಿಕ್ರಮದ್ಭಿ.
ವೀರರು ಅಂತ ಹೇಳಿದ್ರೆ ಪರಾಕ್ರಮ ಉಳ್ಳಂತಹ ಯಾವ ಕ್ಷತ್ರಿಯರು ಅಂತ ಅರ್ಥ. ವಿಕ್ರಮದ್ಭಿ, ವಿಶೇಷವಾದ ಪರಾಕ್ರಮ ಇರುವಂತಹ ಯಾವ ಕ್ಷತ್ರಿಯರಿಂದ ಈ ಪರಮಾತ್ಮ ವೀರೈಹಿ ಇಜ್ಜತೆ, ಅವರು ಯಾವ ರೀತಿ ಪೂಜೆ ಮಾಡೋದು ಅದನ್ನು ಮಧ್ವಾಚಾರ್ಯ ಹೇಳ್ತಾರೆ. ಆ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವಃ ಅಂತ. ತಾವು ತಾವು ಮಾಡುವಂತಹ ಕೆಲಸಗಳನ್ನೇ ಪ್ರಾಮಾಣಿಕವಾಗಿ ಮಾಡಿದಾಗ ಏನಾಗುತ್ತೆ, ಪರಮಾತ್ಮ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ತನ್ನ ಪೂಜೆಯನ್ನಾಗಿ ಸ್ವೀಕಾರ ಮಾಡ್ತಾನೆ ಅಂತ. ಹಾಗಾಗಿ ತಮ್ಮ ಪಾಲಿನ ಕರ್ತವ್ಯಗಳನ್ನ ಪ್ರಾಮಾಣಿಕವಾಗಿ ಮಾಡಿದರೆ ಅದೇ ಪರಮಾತ್ಮನ ಪೂಜೆ ಅಂತ. ಹಾಗೆ ಕ್ಷತ್ರಿಯರಿಗೆ ಅವರ ಪಾಲಿನ ಕರ್ತವ್ಯ ಯಾವುದು? ಯುದ್ಧ. ಅದು ಪ್ರಜೆಗಳನ್ನು ರಕ್ಷಣೆ ಮಾಡ್ಲಿಕ್ಕೆ ಆಗಿರಬಹುದು, ಅಥವಾ ತಮ್ಮ ರಾಜ್ಯವನ್ನು ರಕ್ಷಣೆ ಮಾಡ್ಲಿಕ್ಕೆ, ಶತ್ರುಗಳನ್ನು ಸಂಹಾರ ಮಾಡ್ಲಿಕ್ಕೆ. ಒಟ್ಟಿನಲ್ಲಿ ಯುದ್ಧ ಅದು ಕ್ಷತ್ರಿಯರ ಧರ್ಮ. ಹಾಗಾಗಿ ಕೃಷ್ಣೋ ವೀರೈಹಿ ಇಜ್ಜತೆ ವಿಕ್ರಮದ್ಭಿಹಿ ಅಂತ ಯಜ್ಞಗಳ ಮೂಲಕ ಕ್ಷತ್ರಿಯರಿಂದಾಗಿ ಪರಮಾತ್ಮ ಏನ್ ಮಾಡ್ತಾನೆ, ಪೂಜಿಸಲ್ಪಡ್ತಾನೆ. ಅದಾದ ಮೇಲೆ ಕೃಷ್ಣೋ ವನ್ಯೈರಿಜ್ಯತೆ ಸಮೃಶಾನೈಹಿ ಅಂತ ವಿಶೇಷವಾಗಿ ನಿರಂತರವಾಗಿ ಸಂಸಾರದ ಸುಖವನ್ನು ಅನುಭವಿಸಿ, ರಾಜ್ಯವನ್ನು ಅನುಭವಿಸಿ ಕೆಲವರು ವಿರಕ್ತರಾಗಿ ಏನ್ ಮಾಡ್ತಾರೆ, ಕೊನೆಗೆ ವಾನಪ್ರಸ್ಥ ಧರ್ಮ ಅಂತ ಸ್ವೀಕಾರ ಮಾಡ್ತಾರೆ. ಇಂದಿನ ಕಲಿಯುಗದಲ್ಲಿ ಅದಕ್ಕೆ ನಮಗೆ ಅವಕಾಶ ಇಲ್ಲ, ಆದ್ರೆ ಹಿಂದಿನ ಯುಗಗಳಲ್ಲಿ ವಾನಪ್ರಸ್ಥ ಧರ್ಮಕ್ಕೆ ಅವಕಾಶ ಇತ್ತು. ಹಾಗಾಗಿ ಮಕ್ಕಳಿಗೆ ಯೋಗ್ಯ ವಯಸ್ಸು ಬಂದಾಗ ಅವರಿಗೆ ಪಟ್ಟವನ್ನು ಕಟ್ಟಿ ಮನೆಯ ಅಧಿಕಾರವನ್ನು ಮಕ್ಕಳಿಗೆ ಅಂತ ಬಿಟ್ಟು ಕೊಟ್ಟು ತಂದೆ ತಾಯಿಯಂದಿರು ಕಾಡಿಗೆ ಹೋಗ್ತಾ ಇದ್ರು. ಅಲ್ಲಿ ಹೋಗಿ ವಿಶೇಷವಾದಂತಹ ವೇದಾಂತಗಳ ಚಿಂತನೆ ಏನ್ ಮಾಡ್ತಾ ಒಳ್ಳೆ ಸಾಧನೆಯನ್ನು ಮಾಡಿ ದೇಹತ್ಯಾಗವನ್ನು ಮಾಡ್ತಾ ಇದ್ರು. ಹಾಗಾಗಿ ಪರಮಾತ್ಮ ಕೃಷ್ಣೋ ವನ್ಯೇಹಿ ಇಜ್ಜತೆ ಸಮೃಶಾನೈಹಿ, ವಿಶೇಷವಾಗಿ ವೇದಾಂತಗಳ ಚಿಂತನೆಯನ್ನು ಮಾಡುವಂತಹ ವಾನಪ್ರಸ್ಥರಿಂದ, ಅದೇ ರೀತಿಯಾಗಿ ಸನ್ಯಾಸಿಗಳಿಂದ ಪರಮಾತ್ಮ ಏನ್ ಮಾಡ್ತಾನೆ, ಪೂಜಿಸಲ್ಪಡ್ತಾನೆ. ಅದಾದ ಮೇಲೆ ಕೃಷ್ಣೋ ಮುಕ್ತೈಹಿ ಇಜ್ಜತೆ ವೀತಮೋಹೈಹಿ ಅಂತ. ಇಷ್ಟು ಮಾತ್ರ ಅಲ್ಲ, ಕೊನೆಗೆ ವೀತಮೋಹ, ತಮ್ಮ ಮೇಲೆ ಮೋಹವೇ ಇಲ್ಲದೆ ಇರುವಂತಹ, ಯಾವ ರೀತಿಯಂತಹ ಕಾಮಕ್ರೋಧಾದಿಗಳು ಇಲ್ಲದೆ ಇರುವಂತಹ ಮುಕ್ತರಿಂದಲೂ ಕೂಡ, ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಂದಲೂ ಕೂಡ ಪರಮಾತ್ಮ ಏನ್ ಮಾಡ್ತಾನೆ, ಪೂಜಿಸಲ್ಪಡ್ತಾನೆ. ಅವರು ವಿಶೇಷವಾಗಿ ಪರಮಾತ್ಮನನ್ನು ತಾವು ಜ್ಞಾನ ಯಜ್ಞಗಳ ಮೂಲಕ ತೃಪ್ತಿಪಡಿಸ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಂದರೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ, ಪರಮಾತ್ಮನನ್ನು ಎಲ್ಲರೂ ಕೂಡ ತಮಗೆ ಯಾವ ವಿಧಾನವನ್ನ ತಿಳಿಸಿದ್ದಾರೋ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದಾದ ಮೇಲೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಅನೇಕ ವಿಭಾಗಗಳಿದ್ದಾವೆ. ಅವರಿಗೆ ಎಲ್ಲರಿಗೂ ಕೂಡ ಇಂತಿಂತಹ ಕರ್ಮಗಳನ್ನೇ ಮಾಡಬೇಕು, ಇಂತಿಂತಹ ಕರ್ಮಗಳನ್ನು ಮಾಡಬಾರದು ಅಂತ ವಿಧಾನ ಇದೆ. ಉದಾಹರಣೆಗೆ ಸನ್ಯಾಸಿಗಳಂತೂ ಯಜ್ಞ ಯಾಗಾದಿಗಳನ್ನು ಮಾಡಬಾರದು. ಹೀಗೆ ಈ ಕಲಿಯುಗದಲ್ಲಿ ವಿಶೇಷವಾಗಿ ವಾನಪ್ರಸ್ಥ ಧರ್ಮವನ್ನು ಮಾಡಬಾರದು. ಹೀಗೆ ಅನೇಕ ರೀತಿಯಂತ ನೀತಿ ನಿಯಮಗಳನ್ನ ಪರಮಾತ್ಮ ಮಾಡಿದ್ದಾನೆ. ಬ್ರಾಹ್ಮಣದಂತೂ ಇದನ್ನು ಮಾಡಲೇಬೇಕು, ಕ್ಷತ್ರಿಯನಾದಂತನು ಯುದ್ಧವನ್ನು ಮಾಡಲೇಬೇಕು, ರಕ್ಷಣೆಯನ್ನು ಮಾಡಲೇಬೇಕು. ಹೀಗೆ ಅನೇಕ ನಿಯಮಗಳನ್ನು ತಿಳಿಸಿದ್ದಾರೆ. ಆ ಎಲ್ಲ ನಿಯಮಗಳನ್ನು ಕೂಡ ಪ್ರಾಮಾಣಿಕವಾಗಿ ಮಾಡಿದರೆ ಅದೇನಾಗುತ್ತೆ, ಪರಮಾತ್ಮನ ಪೂಜೆಯಾಗುತ್ತೆ ಎಂಬುದಾಗಿ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ವರ್ಣದವರಿಂದಲೂ, ಪ್ರತಿಯೊಬ್ಬ ಆಶ್ರಮದವರಿಂದಲೂ, ಕೊನೆಗೆ ಮುಕ್ತರಿಂದಲೂ ಪೂಜ್ಯನಾದಂಥವನು ಪರಮಾತ್ಮ ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ, ಉಪಕ್ರಮ ಮತ್ತು ಉಪಸಂಹಾರ ಅಂತ. ಉಪಕ್ರಮ ಅಂತ ಹೇಳಿ ಶುರು ಮಾಡೋದು. ಒಂದು ಗ್ರಂಥವನ್ನ ಹೇಗೆ ಶುರು ಮಾಡ್ತೀವೋ ಅದರ ಮೇಲೆ ಗ್ರಂಥದಲ್ಲಿ ಏನು ಹೇಳ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ. ಅದಾದ ಮೇಲೆ ಉಪಸಂಹಾರ, ಕೊನೆಯ ಭಾಗದಲ್ಲಿ ಯಾವ್ದನ್ನ ಜಾಸ್ತಿ ಹೇಳ್ತಾರೋ ಅದರಿಂದಾಗಿ ಗ್ರಂಥದಲ್ಲಿ ಏನ್ ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ನಿಯಮ. ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಬಲಂ ಅರ್ಥವಾದ, ಉಪಪತ್ತಿಶ್ಚ ಲಿಂಗಂ ತಾತ್ಪರ್ಯ ನಿರ್ಣಯ ಅಂತ ವಿಶೇಷವಾಗಿ ಶಾಸ್ತ್ರಗಳನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಅನೇಕ ನಿಯಮಗಳನ್ನು ಹೇಳಿದ್ದಾರೆ. ಅದರಲ್ಲಿ ಎರಡು ನಿಯಮಗಳು ಪ್ರಧಾನವಾಗಿ ಉಪಕ್ರಮ ಮತ್ತು ಉಪಸಂಹಾರ. ಹೇಗೆ ಪ್ರಾರಂಭ ಮಾಡಿದ್ದಾರೆ, ಹೇಗೆ ಮುಗಿಸ್ತಾ ಇದ್ದಾರೆ ಅಂತ. ಪ್ರಾರಂಭ ಮಾಡಿದ್ದು ಹೇಗೆ, ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂ ಚ ಅಂತ ವಿಶೇಷವಾಗಿ ಎಲ್ಲ ಮುಕ್ತರಿಂದಲೂ ಪರಮಾತ್ಮ ನಮಸ್ಕರಿಸಲ್ಪಡ್ತಾನೆ, ಅಮುಕ್ತರಿಂದ ಅದೇ ಸಂಸಾರಾವಸ್ಥೆಯಲ್ಲಿರುವಂತಹ ಜೀವರಿಂದಲೂ ಕೂಡ ಪರಮಾತ್ಮ ಏನ್ ಮಾಡ್ತಾನೆ, ನಮಸ್ಕರಿಸಲ್ಪಡ್ತಾನೆ ಅಂತ. ಇದು ಪ್ರಾರಂಭದಲ್ಲಿ ಬಂದಂತಹ ಭಾಗ. ಅದಾದ ಮೇಲೆ ಕೊನೆಯಲ್ಲಿ ಶಾಂತಿ ಪರ್ವ, ಇದೆಲ್ಲ ಕೊನೆಯಲ್ಲಿ ಬರುವಂತಹ ಭಾಗಗಳು. ಆ ಕೊನೆಯಲ್ಲಿ ಬರುವಂತಹ ಅನೇಕ ಭಾಗಗಳಲ್ಲಿ ವಿಶೇಷವಾಗಿ ಅಲ್ಲಿಯೂ ಕೂಡ ಪರಮಾತ್ಮ ಎಲ್ಲರಿಂದಲೂ ನಮಸ್ಕರಿಸಲ್ಪಡ್ತಾನೆ ಅಂತ ತಿಳಿಸುವಂತಹ ಅನೇಕ ಭಾಗಗಳಿದ್ದಾವೆ. ಹಾಗಾಗಿ ಏನ್ ಗೊತ್ತಾಯ್ತು, ಉಪಕ್ರಮ ಪ್ರಾರಂಭದಲ್ಲಿಯೂ ಕೂಡ ಪರಮಾತ್ಮ ಸರ್ವೋತ್ತಮ ಅಂತ ತಿಳಿಸಿದ್ದಾರೆ. ಉಪಸಂಹಾರ ಗ್ರಂಥವನ್ನು ಮುಗಿಸುವಂತಹ ಸಂದರ್ಭದಲ್ಲಿ
ಕೊನೆಯ ಪರ್ವಗಳಲ್ಲಿಯೂ ಕೂಡ ವಿಶೇಷವಾಗಿ ಪರಮಾತ್ಮನ ಪಾರಮ್ಯದ ಬಗ್ಗೆ, ಸರ್ವೋತ್ತಮತ್ವದ ಬಗ್ಗೆ ತಿಳಿಸಿದ್ದಾರೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ವಿಶೇಷವಾಗಿ ಮಹಾಭಾರತ ಎನ್ನುವಂತಹ ಗ್ರಂಥ ಅದು ಪರಮಾತ್ಮನ ಸರ್ವೋತ್ತಮತ್ವವನ್ನೇ ಪ್ರಧಾನವಾಗಿ ಹೇಳಲಿಕ್ಕೆ ಹೊರಟಿರುವಂತಹ ಗ್ರಂಥ ಅಂತ ಗೊತ್ತಾಗುತ್ತೆ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನ ಮಾಡ್ತಾ ಇದ್ದಾರೆ. ಒಂದು ವಿಚಾರವನ್ನ ಉಪಕ್ರಮ ಮೊದಲು ಹೇಳುವುದರಿಂದ ಮತ್ತು ಕೊನೆಯಲ್ಲಿ ಹೇಳೋದ್ರಿಂದ ಇದು ನಿರ್ಣಯ ಆಗುತ್ತೆ. ಮಹಾಭಾರತದಲ್ಲಿ ಎರಡೂ ಕಡೆಯೂ ಕೂಡ ಇದನ್ನು ಹೇಳಿದ್ದಾರೆ. ಹಾಗಾಗಿ ಪರಮಾತ್ಮ ಸರ್ವೋತ್ತಮ ಇದು ನಿಶ್ಚಯ, ಮತ್ತು ಇದನ್ನೇ ಪ್ರಧಾನವಾಗಿ ಹೇಳಲಿಕ್ಕೆ ಹೊರಟಿರುವಂಥದ್ದು ಮಹಾಭಾರತ ಅಂತ. ಯಾಕೆ ಪ್ರಧಾನವಾಗಿ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಮೊನ್ನೆನೆ ಹೇಳಿದಂತೆ ಮಹಾಭಾರತದ ಒಂದೊಂದು ಶ್ಲೋಕಗಳಿಗೂ ಕೂಡ ಕಡಿಮೆ ಅಂದರೂ ಕೂಡ 10 ಅರ್ಥ ಇದೆ. ದಶಾವರಾರ್ಥ ಎಂಬುದಾಗಿ ಹೇಳುವಂತೆ ಮಿನಿಮಮ್ 10 ಅರ್ಥಗಳಿದ್ದಾವೆ ಎಂಬುದಾಗಿ ತಿಳಿಸ್ತಾರೆ. ಹಾಗಾಗಿ ಪ್ರಧಾನ ಅರ್ಥ ಯಾವುದು ಅಂತಂದ್ರೆ ಅದರಲ್ಲಿ ಪರಮಾತ್ಮ ಸರ್ವೋತ್ತಮ ಎಂಬುದಾಗಿ ಸಾರುವಂತಹ ಅಂಶ ಎಂಬುದಾಗಿ ನಾವು ಗಮನಿಸಿಕೊಳ್ಬೇಕು. ಮುಂದಿನ ಶ್ಲೋಕ, ಸ್ರಷ್ಟಾ ಬ್ರಹ್ಮಾದಯೋ ದೇವಾಃ ನಿಹತಾ ಏನ ದಾನವಾಃ ತಸ್ಮೈ ದೇವಾಧಿದೇವಾಯ ನಮಸ್ತೆ ಶಾರ್ಂಗಧಾರಿಣೆ. ಪದಚ್ಛೇದ ಹೀಗಿದೆ: ಸ್ರಷ್ಟಾಃ ಬ್ರಹ್ಮಾದಯಃ ದೇವಾಃ ನಿಹತಾಃ ಯೇನ ದಾನವಾಃ ತಸ್ಮೈ ದೇವಾಧಿದೇವಾಯ ನಮಸ್ತೆ ಶಾರ್ಂಗಧಾರಿಣೆ. ಇದು ಕೂಡ ವಿಶೇಷವಾಗಿ ಮಹಾಭಾರತದ ಕೊನೆಯ ಪರ್ವ, ಶಾಂತಿ ಪರ್ವದಲ್ಲಿ ಬರುವಂತಹ ಶ್ಲೋಕ. ಬಹುತೇಕ ಇದು ವಿಶೇಷವಾಗಿ ಭೀಷ್ಮಾಚಾರ್ಯರು ಪರಮಾತ್ಮನ ಕುರಿತು ಮಾಡುವಂತಹ ಸ್ತೋತ್ರ. ಅವರು ಹೇಳ್ತಾರೆ, ಸ್ರಷ್ಟಾಹ ಬ್ರಹ್ಮಾದಯೋ ದೇವಾಹ, ಎಲ್ಲ ಬ್ರಹ್ಮಾದಿ ದೇವಾನುದೇವತೆಗಳನ್ನು ಸೃಷ್ಟಿ ಮಾಡಿದಂಥವನು ಯಾರು? ನೀನು. ಅಂದ್ರೆ ಬ್ರಹ್ಮಾದಿ ದೇವತೆಗಳು ಯಾರಿಂದ ಸೃಷ್ಟಿಸಲ್ಪಟ್ಟರೋ, ಅದೇ ರೀತಿಯಾಗಿ ನಿಹತಾಹ ಏನ ದಾನವಾಹ, ಯಾರಿಂದಾಗಿ ಎಲ್ಲ ದಾನವರು ರಾಕ್ಷಸರು ಸಂಹರಿಸಲ್ಪಟ್ಟರೋ ಅಂತಹ ತಸ್ಮೈ ದೇವಾಧಿದೇವಾಯ ನಮಸ್ತೆ ಶಾರ್ಂಗಧಾರಿಣೆ ಅಂತಹ ಶಾರ್ಂಗ ಎಂಬಂತಹ ಧನುಸ್ಸನ್ನು ಹಿಡಿದಂತಹ ದೇವಾಧಿದೇವಾಯ, ಎಲ್ಲ ದೇವಾನುದೇವತೆಗಳಿಗೂ ದೇವತೆಯಾದಂತಹ ಸರ್ವೋತ್ತಮನಾದಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಅಂತ ಅವರು ತಮ್ಮ ಎದುರುಗಡೆ ಇರುವಂತಹ ಕೃಷ್ಣನಿಗೆ ನಮಸ್ಕಾರ ಮಾಡುವಂತಹ ಸಂದರ್ಭ. ಇಲ್ಲಿ ಏನ್ ಹೇಳಿದ್ದಾರೆ? ಎಲ್ಲ ದೇವಾನುದೇವತೆಗಳನ್ನು ಸೃಷ್ಟಿ ಮಾಡುವಂಥವನು ಪರಮಾತ್ಮ, ಎಲ್ಲ ದಾನವರನ್ನು ಕೂಡ ಸಂಹಾರ ಮಾಡುವಂಥವನು ಪರಮಾತ್ಮ. ಹಾಗಾಗಿ ಸೃಷ್ಟಿಕರ್ತ ಮತ್ತು ಸಂಹಾರಕರ್ತ ಅದು ಪರಮಾತ್ಮ ಎಂಬುದಾಗಿ ಗೊತ್ತಾಗುತ್ತೆ ಅಂತ ಪರಮಾತ್ಮನ ಸರ್ವೋತ್ತಮತ್ವವನ್ನ, ಅಂದ್ರೆ ಆದಿ ಜೀವ ಅಂದ್ರೆ ಯಾರು? ಬ್ರಹ್ಮದೇವರು. ಅವರನ್ನು ಸೃಷ್ಟಿ ಮಾಡಿದಂಥವನು ಪರಮಾತ್ಮ ಅಂತ ಹೇಳಿದ್ರೆ ಎಲ್ಲರಿಗಿಂತಲೂ ಮೊದಲಿರುವಂಥವನು ಸರ್ವೋತ್ತಮ ಎನ್ನುವಂತ ವಿಚಾರ ಗೊತ್ತಾಗುತ್ತೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಸ್ರಷ್ಟತ್ವಂ ದೇವದೇವಾನಾಂ, ಕ್ಷಮಿಸಿ, ಸ್ರಷ್ಟೃತ್ವಂ ದೇವಾನಾಂ ಮುಕ್ತಿ ಸ್ರಷ್ಟೃತ್ವಂ ಉಚ್ಯತೆ ನಾಣ್ಯತ್ ಉತ್ಪತ್ತಿರ್ದೈತ್ಯಾನಾಮಪಿ ಯಸ್ಮಾತ್ ಸಂಹಿತಾ ವಿಶೇಷೋಯಂ. ಅಥ ಚ ದೈತ್ಯಹತಿಸ್ತಮಸಿ ಸ್ಥಿರಾಃ ನಿಯತ ಸಂಸ್ಥಿತಿರೇವಚ ನಿಯತ ಸಂಸ್ಥಿತಿರೇವನ ಚಾನ್ಯಥ ತನು ವಿಭಾಗ ಕೃತಿ ಸಕಲೇಶ್ವಿಯಂ
ನಹಿ ವಿಶೇಷಕೃತ ಸುರದೈತ್ಯಗ. ಪದಚ್ಛೇದ ಹೀಗಿದೆ: ಸೃಷ್ಟೃತ್ವಂ ದೇವಾನಾಂ ಮುಕ್ತಿ ಸೃಷ್ಟೃತ್ವಂ ಉಚ್ಯತೆ ನ ಅನ್ಯತ್ ಉತ್ಪತ್ತಿ ದೈತ್ಯಾನಾಂ ಅಪಿ ಯಸ್ಮಾತ್ ಸಂಹಿತ ವಿಶೇಷಃ ಅಯಂ. ಅಥ ಚ ದೈತ್ಯಹತಿಃ ತಮಸಿ ಸ್ಥಿರಾ ನಿಯತ ಸಂಸ್ಥಿತಿಃ ಏವ ನ ಚ ಅನ್ಯಥಾ ತನುವಿಭಾಗಕೃತಿಃ ಸಕಲೇಷು ಇಯಂ ನ ಹಿ ವಿಶೇಷಕೃತ ಸುರದೈತ್ಯಗ. ಹಿಂದೆ ಏನ್ ಹೇಳಿದ್ರು, ಭೀಷ್ಮಾಚಾರ್ಯರು ಸ್ತೋತ್ರವನ್ನು ಮಾಡ್ಬೇಕಾದ್ರೆ ಸ್ರಷ್ಟಾ ಬ್ರಹ್ಮಾದಯೋ ದೇವಾಹ ನಿಯತ ಏನ ದಾನವಾಹ ಎಂಬುದಾಗಿ ಹೇಳಿದ್ರು. ದೇವತೆಗಳನ್ನು ಸೃಷ್ಟಿ ಮಾಡಿದಂಥವನು ಪರಮಾತ್ಮ, ದೈತ್ಯರನ್ನು ಸಂಹಾರ ಮಾಡುವಂಥವನು ಪರಮಾತ್ಮ ಅಂತ ನಮಗೆ ಮೇಲ್ನೋಟಕ್ಕೆ ಆಗುವಂತಹ ಅರ್ಥ. ಆದರೆ ಆಚಾರ್ಯರು ಮುಂದೆ ತಿಳಿಸ್ತಾ ಇದ್ದಾರೆ, ಸೃಷ್ಟೃತ್ವಂ ದೇವಾನಾಮಪಿ. ನೀವೇನ್ ಹೇಳಿದ್ರಿ, ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ, ದೈತ್ಯರನ್ನು ಸಂಹಾರ ಮಾಡ್ತಾನೆ ಅಂತ. ಹಾಗಾದ್ರೆ ದೈತ್ಯರನ್ನು ಪರಮಾತ್ಮ ಸೃಷ್ಟಿ ಮಾಡೋದಿಲ್ವಾ? ಕೇವಲ ದೇವತೆಗಳನ್ನು ಮಾತ್ರ ಸೃಷ್ಟಿ ಮಾಡ್ತಾನ ಪರಮಾತ್ಮ? ಇಲ್ಲ, ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ, ದೈತ್ಯರನ್ನು ಪರಮಾತ್ಮನೇ ಸೃಷ್ಟಿ ಮಾಡೋದು. ಸರಿ, ಮುಂದೇನ್ ಹೇಳಿದಿರಿ? ದೈತ್ಯರನ್ನು ಸಂಹಾರ ಮಾಡುವಂಥವನು ಪರಮಾತ್ಮ. ಪರಮಾತ್ಮ ದೈತ್ಯರನ್ನು ಮಾತ್ರ ಸಂಹಾರ ಮಾಡ್ತಾನ? ದೇವತೆಗಳನ್ನು ಸಂಹಾರ ಮಾಡುವಂಥವನು ಪರಮಾತ್ಮ ಮಹಾಪ್ರಳಯದ ಸಂದರ್ಭದಲ್ಲಿ. ಹೀಗೆ ದೇವತೆಗಳನ್ನು ಸೃಷ್ಟಿ ಮಾಡುವಂಥವನು ಪರಮಾತ್ಮ, ಸಂಹಾರ ಮಾಡುವಂಥವನು ಪರಮಾತ್ಮ. ದೈತ್ಯರನ್ನು ಸೃಷ್ಟಿ ಮಾಡುವಂಥವನು ಪರಮಾತ್ಮ, ಸಂಹಾರ ಮಾಡುವಂಥವನು ಪರಮಾತ್ಮ. ಇಷ್ಟಿದ್ದಾಗ ಅಲ್ಲಿ ಕೇವಲ ಸೃಷ್ಟಾ ಬ್ರಹ್ಮಾದಯೋ ದೇವ ಅಂತ ದೇವತೆಗಳನ್ನು ಸೃಷ್ಟಿ ಮಾಡುವಂಥವನು, ದೈತ್ಯರನ್ನು ನಾಶ ಮಾಡುವಂಥವನು ಎಂಬುದಾಗಿ ಈ ರೀತಿಯಾಗಿ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ, ಅದಕ್ಕೆ ಆಚಾರ್ಯರ ಮುಂದೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ನಿಜವಾದಂತ ಅರ್ಥ ಏನು ಅಂತ. ಸ್ರಷ್ಟಾಹ ಅಂತ ಹೇಳಿದ್ರೆ, ದೇವತೆಗಳನ್ನು ಸೃಷ್ಟಿ ಮಾಡುವ ಅಂತ ಹೇಳಿದ್ರೆ ಕೇವಲ ಅವರಿಗೆ ದೇಹ ಕೊಡುವುದು ಅಂತ ಅರ್ಥ ಅಲ್ಲ. ದೇಹ ಎಲ್ಲರಿಗೂ ಕೊಡ್ತಾನೆ. ಆದರೆ ಇಲ್ಲಿ ಸ್ರಷ್ಟಾಹ ಅಂತ ಹೇಳಿದ್ರೆ ಪರಮಾತ್ಮ ಅವರಿಗೆ ಮುಕ್ತಿಯನ್ನು ಕೊಡುತ್ತಾನೆ ಎಂಬುದಾಗಿ ಅರ್ಥ. ಪರಮಾತ್ಮ ಅವರಿಗೆ ಮುಕ್ತಿಯನ್ನು ಕೊಡ್ತಾನೆ, ಮುಕ್ತಿಯನ್ನು ಸಂಪಾದನೆ ಮಾಡಲಿಕ್ಕೆ ಯೋಗ್ಯವಾದಂತಹ ದೇಹವನ್ನು ಕೊಡ್ತಾನೆ. ಹಾಗಾಗಿ ಪರಮಾತ್ಮ ಏನ್ ಮಾಡ್ತಾನೆ, ಸ್ರಷ್ಟಾಹ ಅಂತ ಹೇಳಿದ್ರೆ ಮುಕ್ತಿ ಸಾಧನವಾದಂತಹ ದೇಹವನ್ನು ಅವರಿಗೆ ಕೊಡ್ತಾನೆ, ಮುಂದೆ ಮೋಕ್ಷವನ್ನೇ ಅವರಿಗೆ ಕೊಡ್ತಾನೆ. ಹಾಗಾಗಿ ಸೃಷ್ಟಾ ಬ್ರಹ್ಮಾದಯೋ ದೇವ ಅಂತ ಹೇಳಿದ್ರೆ ಕೇವಲ ನಮ್ಮ ನಿಮ್ಮಂತೆ ದೇಹವನ್ನು ಕೊಡುವುದು ಅಂತ ಅರ್ಥ ಅಲ್ಲ, ಮೋಕ್ಷವನ್ನೇ ಕೊಡುವುದು ಅಂತ ಅರ್ಥ. ಆ ರೀತಿಯಾದಂತಹ ಮೋಕ್ಷ ಯಾರಿಗಿಲ್ಲ? ದೈತ್ಯರಿಗೆ ಇಲ್ಲ. ಹಾಗಾಗಿ ಏನ್ ಹೇಳಿದ್ರು, ಕೇವಲ ಸ್ರಷ್ಟಾಹ ಅಂತ ಹೇಳಿದ್ರು. ಅಂದ್ರೆ ದೇವತೆಗಳಿಗೆ ಮಾತ್ರ ಸೃಷ್ಟಿ ಅಂದ್ರೆ ಅರ್ಥ ಏನು? ದೇವತೆಗಳಿಗೆ ಮೋಕ್ಷ, ಆ ಅರ್ಥದಲ್ಲಿ ಸ್ರಷ್ಟಾಹ ಎಂಬುದಾಗಿ ಹೇಳಿದ್ರು ಅಂತ. ಸರಿ, ಮುಂದೆ ಹೇಳಿದ್ರು ಕೊಲ್ಲುವುದು, ಸಂಹಾರ ಮಾಡುವುದು ಅಂತ ಹೇಳಿದ್ರು. ಸಂಹಾರ ಮಾಡುವುದು ನಾವು ಹಿಂದೆ ನೋಡಿದಂತೆ ದೇವತೆಗಳಿಗೂ ಇದೆ. ಹಾಗಾದ್ರೆ ಸಂಹಾರ ಮಾಡುವಂತಹದ್ದು ಅನ್ನೋ ಶಬ್ದಕ್ಕೆ ಅರ್ಥ ಅಂತ ಹೇಳಿದ್ರೆ ಕೇವಲ ಅಥಚ ತನು ವಿಭಾಗ ಕೃತಿ ಸಕಲೇ ಶ್ರಿಯಂ. ಸಾಮಾನ್ಯವಾಗಿ ಸಂಹಾರ ಅಂತ ಹೇಳಿದ್ರೆ ತನು ವಿಭಾಗ, ತನು ಅಂತ ಹೇಳಿ ದೇಹ ಅಂತ ಅರ್ಥ. ದೇಹನ ವಿಭಾಗ ಮಾಡೋದು, ಆತ್ಮನನ್ನ ಮತ್ತು ದೇಹವನ್ನು ವಿಭಾಗ ಮಾಡುವುದೇನೆ ಸಂಹಾರ ಮಾಡೋದು ಅಂತ ಅರ್ಥ. ಇದು ಸಕಲೇಶ್ವಿಯಂ, ಇಂತಹ ತನು ವಿಭಾಗ, ದೇಹದ ವಿಭಾಗ ಪ್ರತಿಯೊಬ್ಬರದ್ದು, ಕ್ರಿಮಿಯಲ್ಲೂ ಇದೆ, ಕೀಟದಲ್ಲೂ ಇದೆ, ಮನುಷ್ಯರಲ್ಲೂ ಇದೆ, ದೇವತೆಗಳಲ್ಲೂ ಇದೆ. ಹಾಗಾಗಿ ಸಂಹಾರ ಅಂತ ಹೇಳಿದ್ರೆ ಕೇವಲ ದೇಹ ವಿಭಾಗ ಅಂತ ಅರ್ಥ ಅಲ್ಲ, ಹೊರತು ತಮಸಿ ಸ್ಥಿರ ನಿಯತ ಸಂಸ್ಥಿತಿ. ತಮಸ್ಸಿ ಅಂದ್ರೆ ಅಂಧನ್ ತಮಸ್ಸಿನಲ್ಲಿ ಸ್ಥಿರ, ಶಾಶ್ವತವಾಗಿ, ನಿಯತ ಸಂಸ್ಕೃತಿ, ನೇಮೇನ ಇರುವುದು ಅಂತ. ಅಂದ್ರೆ ದೈತ್ಯರನ್ನು ಸಂಹಾರ ಮಾಡೋದು ಅಂತ ಹೇಳಿ ಕೇವಲ ದೇಹವನ್ನು ನಾಶ ಮಾಡೋದು ಅಂತ ಅರ್ಥ ಅಲ್ಲ, ಹೊರತು ಅವರನ್ನ ಅಂಧನ್ ತಮಸ್ಸಿಗೆ ಕಳಿಸುವುದು ಎಂಬುದಾಗಿ ಅರ್ಥ. ದೈತ್ಯರನ್ನು ಸಂಹಾರ ಮಾಡೋದು ಅಂತ ಹೇಳಿದ್ರೆ ಅಂಧನ್ ತಮಸ್ಸಿಗೆ ಕಳಿಸುವುದು ಎಂಬುದು ಅರ್ಥ. ಹಾಗಾಗಿ ಈ ಅರ್ಥವನ್ನು ಉದ್ದೇಶವಾಗಿ ಇಟ್ಟುಕೊಂಡು ಯಾವ ಭೀಷ್ಮಾಚಾರ್ಯರು, ಅವರೇನು ಸಾಮಾನ್ಯ ಜ್ಞಾನಿಗಳಲ್ಲ, 500 ವರ್ಷಗಳ ಕಾಲ ವಿಶೇಷವಾಗಿ ಅಧ್ಯಯನವನ್ನೇ ಮಾಡಿದಂತಹ ದೊಡ್ಡ ಜ್ಞಾನಿಗಳು. ಹಾಗಾಗಿ ಅಂತಹ ಜ್ಞಾನಿಗಳು ಈ ಪದಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಕೇವಲ ಹುಟ್ಟುವುದು, ಸಾಯುವುದು ಅಂತ ಇಷ್ಟೇ ಅರ್ಥ ಅಲ್ಲ, ಹೊರತು ಹುಟ್ಟುವುದು ಅಂತ ಹೇಳಿದ್ರೆ
ಇನ್ನೊಮ್ಮೆ ಸಾವೇ ಬರದ ರೀತಿಯಲ್ಲಿ ಹುಟ್ಟುವುದು. ಸಾಮಾನ್ಯವಾಗಿ ಹುಟ್ಟಿದವರಿಗೆಲ್ಲ ಸಾವು ನಿಶ್ಚಿತ. ಆದರೆ ಮುಕ್ತರಾಗಿ ಅವರು ಅಲ್ಲಿ ಪ್ರವೇಶ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಏನಿಲ್ಲ, ಮತ್ತೆ ಅಲ್ಲಿ ಸಾವು ಅನ್ನೋದಿಲ್ಲ. ಹಾಗೆ ದೈತ್ಯರು ಸಾಯುವುದು ಅಂತ ಹೇಳಿದ್ರೆ ಸತ್ತವರೆಲ್ಲ ಹುಟ್ಟಲೇಬೇಕು. ಆದರೆ ಅಲ್ಲಿ ಹಾಗಲ್ಲ. ಒಂದು ಸಲ ಆ ತಮಸ್ಸಿನಲ್ಲಿ ಬಿದ್ದು ಬಿಟ್ರೆ ಮುಗೀತು, ಮತ್ತೆ ಅದರಿಂದ ಮೇಲೆ ಎದ್ದು ಬರೋದು ಅನ್ನೋದು ಇಲ್ಲೇ ಇಲ್ಲ. ಹಾಗಾಗಿ ಈ ಅರ್ಥದಲ್ಲಿ ಏನ್ ಮಾಡಿದ್ದಾರೆ ಭೀಷ್ಮಾಚಾರ್ಯರು, ದೇವತೆಗಳನ್ನು ಸೃಷ್ಟಿ ಮಾಡುವವನೇ, ದೈತ್ಯರನ್ನು ಸಂಹಾರ ಮಾಡುವವನೇ ಎನ್ನುವಂತಹ ಪದವನ್ನ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ದೇವತೆಗಳಿಗೆ ಮೋಕ್ಷವನ್ನು ಕೊಡುವವನೇ, ದೈತ್ಯರಿಗೆ ಅಂಧಂತಮಸ್ಸನ್ನು ಕೊಡುವಂತಹ ಪರಮಾತ್ಮನೇ, ನೀನೇನ್ ಮಾಡು, ವಿಶೇಷವಾಗಿ ಶಾಂಗ ಎಂಬಂತ ಧನಸ್ಸನ್ನು ಧಾರಣೆ ಮಾಡಿದ್ದೀಯ, ಅಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಏನಾಗ್ತಾ ಇಲ್ಲ, ಈ ರೀತಿಯಾಗಿ ಆಕ್ಷೇಪ ಮಾಡಿಕ್ ಬರೋದಿಲ್ಲ ಅಂತ. ಯಾಕಂದ್ರೆ ದೇಹ ವಿಯೋಗ ಪ್ರತಿಯೊಬ್ಬರಿಗೂ ಆಗುತ್ತೆ, ಸೃಷ್ಟಿಯನ್ನು ಪರಮಾತ್ಮ ಪ್ರತಿಯೊಬ್ಬರಿಗೆ ಮಾಡ್ತಾನೆ. ಹಾಗಾಗಿ ಸ್ಪೆಷಲ್ ಆಗಿ ದೈತ್ಯರಿಗೆ, ದಾನವರಿಗೆ, ದೇವತೆಗಳಿಗೆ ಅಂತ ಯಾಕೆ ಹೇಳಿದ್ದು ಅಂತ ಹೇಳಿದ್ರೆ ಈ ವಿಶೇಷವಾದಂತಹ ಅರ್ಥವನ್ನು ಇಟ್ಟುಕೊಂಡು ಭೀಷ್ಮಾಚಾರ್ಯರು ಆ ರೀತಿಯಾದಂತಹ ವಿಚಾರವನ್ನು ತಿಳಿಸಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ತಮಿಮಮೇವ ಸುರಾಸುರ ಸಂಚಯೇ ಹರಿಕೃತಂ ಪ್ರವಿಶೇಷಮುದೀಕ್ಷಿತುಂ ಪ್ರತಿವಿಭಜ್ಯ ಚ ಭೀಮಸುಯೋಧನೌ ಸ್ವಪರ ಪಕ್ಷಭಿದ ಕಥಿತಾ ಕಥಾ. ಪದಚ್ಛೇದ ಹೀಗಿದೆ. ತಂ ಇಮಂ ಏವ ಸುರಾಸುರ ಸಂಚಯೇ ಹರಿಕೃತಂ ಪ್ರವಿಶೇಷಂ ಉದೀಕ್ಷಿತುಂ ಪ್ರತಿವಿಭಜ್ಯ ಚ ಭೀಮಸುಯೋಧನೌ ಸ್ವಪರಪಕ್ಷಭಿದ ಕಥಿತ ಕಥಾ. ಅಂದ್ರೆ ಹಿಂದಿನ ಶ್ಲೋಕಗಳಿಂದ ನಾವು ಕೇಳಿದಂತೆ ಪರಮಾತ್ಮ ತನಗೆ ಪ್ರೀತಿಪಾತ್ರರಾದಂತಹ, ತನ್ನನ್ನು ಪ್ರೀತಿಸುವಂತಹ ದೇವತೆಗಳಿಗೆ ಮೋಕ್ಷವನ್ನು ಕೊಡ್ತಾನೆ, ತನ್ನಲ್ಲಿ ಭಕ್ತಿಯನ್ನು ಮಾಡುವಂತಹ ದೇವತೆಗಳಿಗೆ. ತನ್ನಲ್ಲಿ ದ್ವೇಷವನ್ನು ಮಾಡುವಂತಹ ದೈತ್ಯರಿಗೆ ಅಂಧಂತಮಸ್ಸನ್ನು ಕೊಡ್ತಾನೆ. ತಮಿಮಂ ಏವ ಸುರಾಸುರ ಇದು ನಿಯಮ. ಈ ನಿಯಮವನ್ನೇ ಸುರಾಸುರ ಸಂಚಯೆ ಅಂದ್ರೆ ಪರಮಾತ್ಮ ಸುರರಿಗೆ ಮೋಕ್ಷ, ಅಸುರರಿಗೆ ಯಾವ ತಮಸ್ಸನ್ನು ಕೊಡ್ತಾನೆ ಅನ್ನೋದನ್ನ ಹರಿಕೃತಂ ಪ್ರವಿಶೇಷ ಮುದೀಕ್ಷಿತಂ, ಇದು ಒಂದು ರೀತಿ ವಿಶೇಷ, ಪ್ರವಿಶೇಷ. ಯಾಕೆ ಅಂತ ಹೇಳಿದ್ರೆ ಅವರ ಸಾಧನೆಗೆ ಅನುಗುಣವಾದದನ್ನೇ ಪರಮಾತ್ಮ ಕೊಡ್ತಾನೆ. ಸುಮ್ಮನೆ ಅವರ ಮೇಲಿನ ದ್ವೇಷದಿಂದ ಪರಮಾತ್ಮ ಮಾಡೋದಲ್ಲ, ಅವರು ಯಾವ ರೀತಿಯಾದಂತಹ ಸಾಧನೆಯನ್ನು ಮಾಡಿದ್ದಾರೋ ಅದಕ್ಕೆ ಅನುಗುಣವಾದದನ್ನೇ ಪರಮಾತ್ಮ ಕೊಡ್ತಾ ಇದ್ದಾನೆ. ಹಾಗಾಗಿ ಇದನ್ನ ತೋರಿಸಲಿಕ್ಕೋಸ್ಕರ ವಿಶೇಷವಾಗಿ ವೇದವ್ಯಾಸ ದೇವರು ಏನ್ ಮಾಡಿದ್ದಾರೆ, ಮಹಾಭಾರತದಲ್ಲಿ ಇಬ್ಬರನ್ನ ಎದುರಾಳಿಗಳನ್ನಾಗಿ ನಿಲ್ಲಿಸಿದರು. ಒಂದು ಭೀಮ, ಇನ್ನೊಂದು ಸುಯೋಧನ ಅಂದ್ರೆ ದುರ್ಯೋಧನ. ಭೀಮಸೇನ ದೇವರು ಅತ್ಯಂತ ಶುದ್ಧ ದೇವತೆ, ಪರಶುಕ್ಲತ್ರಯದಲ್ಲಿ ಒಬ್ಬರಾದಂತಹ ಪರಮಾತ್ಮನ ವಿಚಾರದಲ್ಲಿ ಯಾವತ್ತೂ ಕೂಡ ಅನ್ಯಥಾ ಜ್ಞಾನವನ್ನು, ಸಂಶಯವನ್ನು ಮಾಡದೇ ಇರುವಂತಹ ಪರಿಶುದ್ಧರಾದಂತಹ ಭೀಮಸೇನ ದೇವರು ಒಂದು ಪಕ್ಷ, ಪಾಂಡವರ ಪಕ್ಷ, ಸಜ್ಜನರ ಪಕ್ಷ, ದೇವತೆಗಳ ಪಕ್ಷ. ಇನ್ನೊಂದು ಕಡೆ ಪರಮ ಪಾಪಿಷ್ಠರಾದಂತಹ, ಅನೇಕ ದುರ್ಗುಣಗಳಿಂದ ಕೂಡಿದಂತಹ, ಪರಮಾತ್ಮನಲ್ಲಿ ದ್ವೇಷವನ್ನು ಮಾಡುವಂತಹ, ಪರಮಾತ್ಮನನ್ನೇ ಬಂಧಿಸಲಿಕ್ಕೆ ಹೋದಂತಹ ದುರ್ಯೋಧನ ಅವನೊಂದು ಕಡೆ, ದೈತ್ಯರ ಪಕ್ಷ. ಹಾಗಾಗಿ ಪರಮಾತ್ಮ ದೇವತೆಗಳಿಗೆ ಮೋಕ್ಷ ಕೊಡ್ತಾನೆ, ದೈತ್ಯರಿಗೆ ತಮಸ್ಸನ್ನು ಕೊಡ್ತಾನೆ. ಪರಮಾತ್ಮ ದೇವತೆಗಳಿಗೆ ಒಳ್ಳೆಯದನ್ನು ಮಾಡ್ತಾನೆ, ದೈತ್ಯರಿಗೆ ಕೆಟ್ಟದನ್ನ ಮಾಡ್ತಾನೆ. ದೇವತೆಗಳಿಗೆ ಲಾಭ, ದೈತ್ಯರಿಗೆ ನಷ್ಟ. ಇದನ್ನು ತೋರಿಸಲಿಕ್ಕೋಸ್ಕರ ವಿಶೇಷವಾಗಿ ಏನ್ ಮಾಡಿದರು, ಭೀಮ ಮತ್ತು ದುರ್ಯೋಧನ ಎನ್ನುವಂತ ಎರಡು ಪಕ್ಷಗಳನ್ನು ವಿಶೇಷವಾಗಿ ಪರಮಾತ್ಮ ತಾನು ಜಗತ್ತಿಗೆ ತೋರಿಸಿ ಅದರ ಮೂಲಕ ಸ್ವಪರ ಪಕ್ಷ ಭಿದ ಕಥಿತಾ ಕಥಾ. ಸ್ವಪರ ಪಕ್ಷ ಅಂತ ಹೇಳಿದ್ರೆ ತನ್ನ ಪಕ್ಷಕ್ಕೆ ಯಾರು ವಿರುದ್ಧವಾಗಿ ನಿಂತ್ಕೊಳ್ತಾರೋ ಅವರಿಗೆ ಸೋಲು ಅನ್ನೋದು ನಿಶ್ಚಿತ. ಪರಮಾತ್ಮನ ಪಕ್ಷಕ್ಕೆ ಬಂದರೆ ಗೆಲುವು ನಿಶ್ಚಿತ,
ಪರಮಾತ್ಮನ ಪಕ್ಷಕ್ಕೆ ಎದುರಾಳಿಯಾಗಿ ನಿಂತುಕೊಂಡರೆ ಸೋಲು ನಿಶ್ಚಿತ, ಅಂದ್ರೆ ತಮಸ್ಸು ನಿಶ್ಚಿತ. ಆ ರೀತಿಯಾಗಿ ತೋರಿಸಲಿಕ್ಕೋಸ್ಕರ ವಿಶೇಷವಾಗಿ ವೇದವ್ಯಾಸ ದೇವರು ಈ ರೀತಿಯಾಗಿ ಮಹಾಭಾರತದಲ್ಲಿ ಭೀಮ ದುರ್ಯೋಧನ ಎನ್ನುವಂತ ಎರಡು ಪಾತ್ರಗಳ ಮೂಲಕ ಪರಮಾತ್ಮನ ಕಾರ್ಯವೈಖರಿಯನ್ನು ತೋರಿಸಿದ್ದಾರೆ ಅಂತ. ಅಂದ್ರೆ ಪರಮಾತ್ಮ ಯಾವತ್ತು ತನ್ನನ್ನು ನಂಬಿದಂತಹ ಭಕ್ತರಿಗೆ ಒಳ್ಳೆಯದನ್ನೇ ಮಾಡ್ತಾನೆ, ತನ್ನನ್ನು ನಂಬದೇ ಇರುವಂತಹ, ತನ್ನನ್ನು ದ್ವೇಷ ಮಾಡುವಂತಹ ಪರಮಾತ್ಮರಿಗೆ ಭಕ್ತರಿಗೆ ಕ್ಷಮಿಸಿ, ದ್ವೇಷಿಗಳಿಗೆ ಅವರ ಯೋಗ್ಯತೆಗೆ ಅನುಗುಣವಾದಂತಹ ಕೆಟ್ಟದ್ದನ್ನೇ, ಅಪಜಯವನ್ನೇ ಪರಮಾತ್ಮ ಕೊಡ್ತಾನೆ. ಇದನ್ನೇ ವೇದವ್ಯಾಸ ದೇವರು ಭೀಮ ದುರ್ಯೋಧನ ಪಾತ್ರಗಳ ಮೂಲಕ, ಅವರ ಸೈನ್ಯದ ಮೂಲಕ, ಅವರನ್ನು ಹಿಂಬಾಲಿಸಿದವರ ಮೂಲಕ ತಾವೇ ಮಾಡಿದರೆ ವಿಶೇಷವಾಗಿ ತೋರಿಸಿಕೊಟ್ಟಿದ್ದಾರೆ ಅಂತ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ತಾತ್ಪರ್ಯ ಏನಂತ ಹೇಳಿದ್ರೆ, ಪರಮಾತ್ಮನ ಭಕ್ತರಾಗಿದ್ದರೆ ಗೆಲುವು, ಪರಮಾತ್ಮನ ಭಕ್ತರು ಆಗದೇ ಹೋದರೆ ಸೋಲು. ಪರಮಾತ್ಮನ ಭಕ್ತರಾಗಿ ವಿಶೇಷ ಸಾಧನೆಯನ್ನು ಮಾಡಿದರೆ ಮೋಕ್ಷ, ಪರಮಾತ್ಮನ ಭಕ್ತರಾಗದೆ ಅವನಲ್ಲಿ ವಿಶೇಷವಾದಂತಹ ದ್ವೇಷವನ್ನು ಮಾಡಿದರೆ ಅದರಿಂದಾಗಿ ಅಂಧಂತಮಸ್ಸು. ಇದೇ ಪ್ರಧಾನವಾಗಿ ಮಹಾಭಾರತದಲ್ಲಿ ಹೇಳಲ್ಪಟ್ಟಿದೆ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ವೇದವ್ಯಾಸ ದೇವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿದರೆ ಏನಾಗುತ್ತೆ, ಪರಮಾತ್ಮನ ದ್ವೇಷವನ್ನು ಮಾಡಿದರೂ ಕೂಡ ಏನಾಗುತ್ತೆ ಅಂತ ಈ ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಪ್ರತಿಪಾದನೆ ಮಾಡಿದ್ದಾರೆ ಅಂತ ಆಚಾರ್ಯರು ನಮಗೆ ಇಲ್ಲಿ ಸಂಗ್ರಹವನ್ನು ಮಾಡಿ ನಿರ್ಣಯವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಕೆಲವರು, ಅಂದ್ರೆ ಆಧುನಿಕ ಅನೇಕ ವ್ಯಾಖ್ಯಾನಕಾರರು ಮಹಾಭಾರತಕ್ಕೆ ಅನೇಕ ಜನ ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ಅನೇಕ ಜನ ವ್ಯಾಖ್ಯಾನಕಾರರು ಮಹಾಭಾರತದಲ್ಲಿ ನಾರಾಯಣನ ಸರ್ವೋತ್ತಮತ್ವವನ್ನು ಹೇಳಿಲ್ಲ, ಶಿವನ ಸರ್ವೋತ್ತಮತ್ವವನ್ನು ಹೇಳಿದ್ದಾರೆ ಅಂತ ಏನೋ ಪ್ರತಿಪಾದನೆ ಮಾಡ್ಲಿಕ್ಕೆ ತುಂಬಾ ಕಷ್ಟಪಟ್ಟು ಪ್ರತಿಪಾದನೆ ಮಾಡಿದ್ದಾರೆ. ಆದ್ರೆ ಅದ್ಯಾವುದು ಕೂಡ ಇವತ್ತು ಉಳಿದಿಲ್ಲ. ಯಾಕೆಂದ್ರೆ ಆ ರೀತಿಯಾದಂತಹ ವ್ಯಾಖ್ಯಾನವನ್ನ ಅವರ ಶಿಷ್ಯರೇ ಅಂಗೀಕಾರ ಮಾಡಲಿಲ್ಲ. ಹಾಗಾಗಿ ಅದೆಲ್ಲ ಬಿದ್ದು ಹೋಯಿತು. ಯಾಕೆಂದ್ರೆ ಪ್ರಧಾನವಾಗಿ ಅದರಲ್ಲಿ ಯಾವ ಮಂಗಲ ಶ್ಲೋಕದಿಂದಲೇ ಶುರುವಾಗುತ್ತೆ, ನಾರಾಯಣ ನಾಸ್ತಿ ನಾರಾಯಣ ಸುರಗುರು ಜಗದೇಕನಾಥನ್ ಎಂಬುದಾಗಿ. ಅದೇ ರೀತಿಯಾಗಿ ನಾವು ಹಿಂದೆ ನೋಡಿದಂತೆ ಕೃಷ್ಣ ಯಜ್ಞೇಹಿ ಯುಜ್ಯತೆ ಸೋಮಪೂತೈಹಿ ಎನ್ನುವಂತಹ ಸಂದರ್ಭದಲ್ಲಿಯೂ ಕೂಡ ವಿಶೇಷವಾಗಿ ಕೃಷ್ಣ ಅಂತ ಹೇಳಿದ್ರೆ ಪರಮಾತ್ಮನೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಅರ್ಥವೇನೆ. ಅದೇ ರೀತಿಯಾಗಿ ಮುಂದೆ ತಸ್ಮೈ ದೇವಾದಿದೇವಾಯ ನಮಸ್ತೆ ಶಾರ್ಂಗಧಾರಿಣೆ ಅಂತ ಭೀಷ್ಮಾಚಾರ್ಯರು ಮಾಡಿದಂತಹ ಸ್ತೋತ್ರದಲ್ಲಿ ಶಾರ್ಂಗ ಧನಸ್ಸನ್ನು ಹಿಡಿದಂತವನು ನಾರಾಯಣನೇ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರವೇನೆ. ಹಾಗಾಗಿ ಕೆಲವರು ವ್ಯಾಖ್ಯಾನಕಾರರು ಇದು ಮಹಾಭಾರತ ಶಿವನ ಸರ್ವೋತ್ತಮತ್ವವನ್ನು ಹೇಳ್ತಾ ಇದೆ ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು, ಆದ್ರೆ ಅದರಲ್ಲಿ ವಿಫಲರಾದರು. ಹಾಗಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ, ಇಡೀ ಮಹಾಭಾರತದಲ್ಲಿ ಸರ್ವೋತ್ತಮ ಎಂಬುದಾಗಿ ಪ್ರತಿಪಾದ್ಯನಾದಂತಹ ವ್ಯಕ್ತಿ ಅದು ಪರಮಾತ್ಮ. ಅವನ ಮಹಿಮೆಯನ್ನ, ಅವನ ಭಕ್ತರ ಮಹಿಮೆಯನ್ನ ವಿಶೇಷವಾಗಿ ಮಹಾಭಾರತದಲ್ಲಿ ವೇದವ್ಯಾಸ ದೇವರು ತಿಳಿಸಿದ್ದಾರೆ ಎಂಬುದಾಗಿ ಅವರ ವಾಕ್ಯಗಳನ್ನೇ ಉದಾಹರಣೆಯನ್ನಾಗಿ ಕೊಡುವ ಮೂಲಕ ಆಚಾರ್ಯರು ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಮುಂದೆ ಇದರಲ್ಲಿ ಯಾವ ಮಹಾಭಾರತದಲ್ಲಿ ಬರುವಂತಹ ಅನೇಕ ವಾಕ್ಯಗಳ ಮೂಲಕ ಪರಮಾತ್ಮನೇ ಸರ್ವೋತ್ತಮ, ಅವನನ್ನು ಬಿಟ್ಟು ಬೇರೆ ಯಾರು ಕೂಡ ಸರ್ವೋತ್ತಮರಿಲ್ಲ, ಇಂತಹ ಪರಮಾತ್ಮ ಹುಟ್ಟೋದಿಲ್ಲ, ಸಾಯೋದಿಲ್ಲ, ಅವನನ್ನು ಸಂಹಾರ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಇಂತಹ ಪರಮಾತ್ಮನ ಅನೇಕ ರೀತಿಯಂತಹ ಲೀಲೆಗಳನ್ನ, ಮಹಿಮೆಗಳನ್ನ, ಮತ್ತು ವಿಶೇಷವಾಗಿ ಮುಂದೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಯಾವ ರೀತಿಯಾಗಿ ತನ್ನ ಮಹಿಮೆಯನ್ನು ಹೇಳ್ಕೊಂಡಿದ್ದಾನೆ, 18 ಅಧ್ಯಾಯಗಳಲ್ಲಿ ವಿಶೇಷವಾಗಿ ತನ್ನ ಮಹಿಮೆಯನ್ನ ಯಾವ ರೀತಿ ಹೇಳ್ಕೊಂಡಿದ್ದಾನೆ ಅನ್ನುವಂತ ಅನೇಕ ವಿಚಾರಗಳನ್ನ ಮುಂದೆ ಆಚಾರ್ಯರು ಸಂಗ್ರಹ ಮಾಡಿ ತಿಳಿಸ್ತಾ ಹೋಗ್ತಾರೆ. ಆ ಉಳಿದ ವಿಚಾರಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.